ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಅರ್ಧಕ್ಕಿಳಿದಿದೆ. 3.25 ಲಕ್ಷ ಕ್ಯೂಸೆಕ್ ಹೊರಹರಿವು ಅರ್ಧಕ್ಕಿಳಿದ ಆಲಮಟ್ಟಿ ಜಲಾಶಯ. ಜಮಖಂಡಿ ಮುಧೋಳ ತಾಲೂಕಿನ ಕೃಷ್ಣಾ ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು, ಆಲಮಟ್ಟಿ ಜಲಾಶಯದಿಂದ 3.25 ಲಕ್ಷ ಕ್ಯೂಸೆಕ್ ನೀರನ್ನು ಶನಿವಾರ ತಡರಾತ್ರಿಯಿಂದ ಹೊರಬಿಡಲಾಗಿದ್ದು, ಆಲಮಟ್ಟಿ ಜಲಾಶಯದ ಮಟ್ಟ ಇಳಿಕೆಯಾದರೂ ಅಚ್ಚರಿ ಎಂಬುವಂತೆ ಹಿನ್ನೀರಿನ ಹಿಪ್ಪರಗಿ ಜಲಾಶಯ ಮಟ್ಟ ಕ್ಷಣಕ್ಕೂ ಏರುತ್ತಿದೆ. ಹಿಪ್ಪರಗಿ ಜಲಾಶಯದ ಎಲ್ಲ ಗೇಟ್ಗಳನ್ನು ತೆರೆದರೂ ನೀರು ಸರಾಗವಾಗಿ ಹರಿದು ಆಲಮಟ್ಟಿ ಜಲಾಶಯದತ್ತ ಬರುತ್ತಿಲ್ಲ. ಇದರಿಂದ ಹಿಪ್ಪರಗಿ ಜಲಾಶಯದ ಮಟ್ಟ ಏರುತ್ತಿದೆ. ಅಂದರೆ ಕೆಳಬಾಜು ಇರುವ ಆಲಮಟ್ಟಿ ಜಲಾಶಯದ ಮಟ್ಟ 515.5 ಮೀಟರ್ ಇಳಿಕೆಯಾಗಿದ್ದು, ನೀರು ಸರಾಗವಾಗಿ ಬರುತ್ತಿಲ್ಲ. ಇದರಿಂದ ಹಿಪ್ಪರಗಿ ಜಲಾಶಯದ ಹಿನ್ನೀರಿನಲ್ಲಿ ಜಮಖಂಡಿ ತೇರದಾಳ ಮುಂಭಾಗದ ಮುಧೋಳ ತಾಲೂಕಿನ ಕೃಷ್ಣಾ ನದಿಯಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು, ಘಟಪ್ರಭಾ ನದಿಯ ನೀರು ಕೂಡ ಆಲಮಟ್ಟಿ ಹಿನ್ನೀರಿನ ಚಿಕ್ಕ ಸಂಗಮ ಬಳಿ ಕೃಷ್ಣಾ ನದಿಗೆ ಬಂದು ಸೇರುವಲ್ಲಿ ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದ ಘಟಪ್ರಭಾ ಅಚ್ಚುಕಟ್ಟ ಪ್ರದೇಶದಲ್ಲಿ ಪ್ರವಾಹ ಉಂಟಾಗುತ್ತಿದ್ದು ಎಂದು ನೀರಾವರಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಒಳಹರಿವಿಗಿಂತ ಹೊರಹರಿವು ಹೆಚ್ಚಿದ್ದು, 519.6 ಮೀಟರ್ ಎತ್ತರದ ಆಲಮಟ್ಟಿ ಜಲಾಶಯದ ಮಟ್ಟ 515 ಮೀಟರ್ ಇಳಿಕೆಯಾಗಿದೆ. 123.81 ಟಿಎಂಸಿಯ ಸಂಗ್ರಹ ಸಾಮರ್ಥ್ಯ ಜಲಾಶಯವಾಗಿದ್ದು, 69 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯ ಶೇಕಡಾ 56ರಷ್ಟು ಮಾತ್ರ ನೀರಿದೆ. ಸೋಮವಾರ ಜಲಾಶಯದ ಮಟ್ಟ ಇನ್ನಷ್ಟು ಕುಸಿಯುವಲ್ಲಿ 2019-21ರ ಪ್ರವಾಹ ಸ್ಥಿತಿ ಉಂಟಾದಲ್ಲೂ ಆಲಮಟ್ಟಿ ಜಲಾಶಯದ ಮಟ್ಟ ಇಷ್ಟು ಕೆಳಗೆ ಕುಸಿದಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಜಲಾಶಯದ ಒಳಹರಿವು ಇದ್ದಾಗ 515.60 ಮೀಟರ್ ನೀರು ಕುಸಿದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದು, ಮಹಾಮಳೆ ಹೆಚ್ಚಳ. ಮಹಾರಾಷ್ಟ್ರದಲ್ಲಿ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕರ್ನಾಟಕದ ಕಲ್ಲೊಳ್ಳಿ ಬ್ಯಾರೇಜ್ ಬಳಿ ಭಾನುವಾರ ಸಂಜೆ ಕೃಷ್ಣಾ ನದಿಗೆ 2,86,453 ಕ್ಯೂಸೆಕ್ ಹರಿವು ಇದೆ. ಘಟಪ್ರಭಾ ನದಿಗೆ ಅಚ್ಚುಕಟ್ಟ ವ್ಯಾಪ್ತಿಯಲ್ಲಿ ಲೋಳಸೂರು ಬ್ಯಾರೇಜ್ ಬಳಿ ಘಟಪ್ರಭಾ ನದಿ ಹರಿವು 80,000 ಕ್ಯೂಸೆಕ್ ಇದೆ. ಎರಡೂ ನದಿಗಳ ನೀರು ಹರಿದು ಬಂದರೆ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು 3 ಲಕ್ಷ ಕ್ಯೂಸೆಕ್ ದಾಟಬೇಕು. ಭಾನುವಾರ ಸಂಜೆ ಆಲಮಟ್ಟಿ ಜಲಾಶಯ ಒಳಹರಿವು 2.68 ಲಕ್ಷ ಕ್ಯೂಸೆಕ್ ಆಗುತ್ತದೆ. ಆಲಮಟ್ಟಿ ಜಲಾಶಯದಿಂದ 3.25 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟ ಕಾರಣ ಜಲಾಶಯದ ಎದುರಿನ ಅರಳದಿನ್ನಿ ಗ್ರಾಮದಲ್ಲಿ ಜಮೀನುಗಳು ಜಲಾವೃತಗೊಂಡಿವೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ.